ನಮಸ್ಕಾರ ಸ್ನೇಹಿತರೆ, ಶಕ್ತಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಎಲ್ಲರೂ ಶಕ್ತಿ ಯೋಜನೆಯ ಫಲಾನುಭವಿಗಳಾಗಿರ್ಬೋದು, ನಮ್ಮ ಒಂದು ಕರ್ನಾಟಕದ ಜನತೆ ಆಗಿರ್ಬೋದು, ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಸ್ನೇಹಿತರೆ. ಸರ್ಕಾರದವರು ಈ ಒಂದು ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳನ್ನು ಅನೌನ್ಸ್ ಏನೋ ಮಾಡಿದ್ದಾರೆ. ಈ ಒಂದು ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳಿಂದ ಯಾರ್ಯಾರಿಗೆ ಏನೇನು ಕಷ್ಟಗಳಾಗ್ತಿದೆ ಅನ್ನುವಂಥದ್ರ ಕುರಿತು ಈ ವಿಡಿಯೋದಲ್ಲಿ ಮಾತನಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಸಮರ ಸಾರಿದ ಸಾರಿಗೆ ನೌಕರರು CM ಮನೆ ಮುಂದೆನೇ ಧರಣಿ ನಡೆಸಲು ನಿರ್ಧಾರ ಆದರೆ ಮಾಡ್ಕೊಂಡಿದ್ದಾರೆ. ಯಾಕೆ ಈ ರೀತಿ ನಿರ್ಧಾರ ಮಾಡ್ಕೊಂಡಿದ್ದಾರೆ ಏನು ಅನ್ನುವಂಥದ್ದನ್ನೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕೆ ಮುಂಚೆ ನಿಮ್ಗೊಂದು ವಿಷಯ ತಿಳಿಸ್ಬೇಕು. ಈಗ ಸರ್ಕಾರದವ್ರು ಏನು ಮಾಡ್ತಿದ್ದಾರೆ, ಯಾವುದು ಯೋಜನೆ ಇರಲಿ ಎಲ್ಲ ಯೋಜನೆಗಳ ಹಣವನ್ನು ಎಲ್ಲ ತಗೊಂಡ್ಬಂದ್ಬಿಟ್ಟು ಕಾಂಗ್ರೆಸ್ 5 ಗ್ಯಾರಂಟಿಗಳ ಯೋಜನೆ ಕೊಡೋದಕ್ಕೇನೆ ದುಡ್ಡನ್ನು ಯೂಸ್ ಮಾಡ್ತಿದ್ದಾರೆ. ಈಗ ಮೊನ್ನೆ 2 ದಿನ ಕೆಲವೊಂದು ನ್ಯೂಸ್ ಬಂದಿತ್ತು. SC/ST ಅವ್ರಿಗೆ ಒಂದು ಮೀಸಲಿಟ್ಟಿರುವಂತಹ ಕೆಲವೊಂದು ಯೋಜನೆಗಳ ಹಣವನ್ನು ತೆಗೆದುಕೊಂಡು ಬಂದು ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗ ಮಾಡಿದ್ದಾರೆ ಅನ್ನುವಂಥದ್ದು. ಮತ್ತು ರಾಜ್ಯ ಅಭಿವೃದ್ಧಿ ಆಗ್ತಿಲ್ಲ, ಬರೀ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಗೇನೆ ದುಡ್ಡೆಲ್ಲ ಆಗೋಗ್ತಿದೆ ಅನ್ನುವಂತಹ ಹೇಳಿಕೆಗಳು ಬರ್ತಿತ್ತು. ಈ ರೀತಿಯಾದ ಸಾಕಷ್ಟು ಸಮಸ್ಯೆ ಆದರೆ ಆಗ್ತಿತ್ತು. ಜನರೆಲ್ಲ ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಿದ್ರು. ಈ ಒಂದು ಬೆಲೆ ಏರಿಕೆ ಆದಾಗಂತೂ ಮೆಟ್ರೋ ಬೆಲೆ ಏರಿಕೆ ಆಯಿತು, ಹಾಲಿನ ಬೆಲೆ ಏರಿಕೆ ಆಯಿತು, ಟಿಕೆಟ್ ಬೆಲೆ ಏರಿಕೆ ಆಯಿತು. ಈ ರೀತಿಯಾಗಿ ಬೆಲೆ ಏರಿಕೆಗಳಾದಾಗೆಲ್ಲ ಜನರು ತುಂಬಾ ಆಕ್ರೋಶ ಆದರೆ ವ್ಯಕ್ತಪಡಿಸ್ತಿದ್ರು. ನೋಡಿ ಸ್ನೇಹಿತರೆ, ಈಗ ಜನರೆಲ್ಲ ಇಲ್ಲಿ ಏನು ಹೇಳ್ತಿದ್ರು ಅಂದರೆ, ನಿಮ್ಮ ಕೈಯಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನು ಕೊಡೋಕ್ಕಾಗಲ್ಲ ಅಂದರೆ ನೀವೇನು ಮಾಡ್ತೀರಾ ಅಂದರೆ, ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳನ್ನು ರದ್ದು ಮಾಡಿಬಿಡಿ, ಕ್ಯಾನ್ಸಲ್ ಮಾಡಿಬಿಡಿ. ನೀವು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿಕೊಂಡು ನಮಗೆ ಯಾಕೆ ಈ ರೀತಿಯಾದ ಕಷ್ಟ ಕೊಡ್ತೀರಾ? ಈಗಲೇ ಜೀವನ ಅಂತೂ ತುಂಬಾ ಕಷ್ಟ ಆಗಿದೆ. ಇಲ್ಲಿ ಮಧ್ಯತರಗತಿ ಕುಟುಂಬಗಳಿಗಾಗಿರ್ಬೋದು, ಬಡವ್ರಿಗಾಗಿರ್ಬೋದು, ಇಲ್ಲಿ ಅದು ನಗರಗಳಲ್ಲಂತೂ ತುಂಬಾ ಕಷ್ಟ ಆಗಿರುವಂಥದ್ದು ಜೀವನ. ಅಂಥದ್ರಲ್ಲಿ ಈ ಒಂದು ಬೆಲೆ ಏರಿಕೆ ಆದರೆ ಆಗ್ತಿರುವಂಥದ್ದು, ಈ ರೀತಿಯಾದ ಸಮಸ್ಯೆ ಎಲ್ಲ ಆಗ್ತಿರುತ್ತೆ. ಆಗ ಮಾಧ್ಯಮದ ಮುಂದೆ ಬಂದುಬಿಟ್ಟು ಈಗ ಮೀಡಿಯಾ ಅವ್ರ ಜೊತೆ ಎಲ್ಲ ಸಾಕಷ್ಟು ಜನರು ಹೇಳ್ತಾನೆ ಇರ್ತಾರೆ, ಈ ಸರ್ಕಾರದವರು ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ಮೇಲೆ ಈ ರೀತಿಯಾಗಿ ಆಗ್ತಿದೆ, ಒಂದು ಕೈಯಲ್ಲಿ ಹಣ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ತಿದ್ದಾರೆ, ಈ ಒಂದು ಯೋಜನೆಗಳನ್ನು ನಿಲ್ಲಿಸ್ಬಿಡಿ ಅಂತ ಸಾಕಷ್ಟು ಜನರೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಿದ್ರು. ಈ ಬಸ್ಗಳಂತೂ ಫ್ರೀ ಬಸ್ಗಳು ಏನಿದೆ ಅದನ್ನಂತೂ ಬಂದ್ ಮಾಡಿಬಿಡಿ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಆಗಿರ್ಬೋದು, ವೃದ್ಧರಾಗಿರ್ಬೋದು, ಸಾಕಷ್ಟು ಪತ್ರಗಳನ್ನೆಲ್ಲ ಬರೆದಿದ್ರು. ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಈ ಶಕ್ತಿ ಯೋಜನೆ ಏನಿದೆ ಇದನ್ನು ನಿಲ್ಲಿಸ್ಬಿಡಿ, ಬಸ್ಗಳಲ್ಲಿ ಫುಲ್ ರಶ್ ಇರುತ್ತೆ, ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ಕಾಲೇಜ್ಗೆ ಹೋಗೋಕ್ಕಾಗಲ್ಲ ಅಂತ ಸಾಕಷ್ಟು ಕಂಪ್ಲೇಂಟ್ಸ್ ಆದರೆ ಬರ್ತಾನೆ ಇತ್ತು ಸ್ನೇಹಿತರೆ. ಈಗ ಇಲ್ಲಿ ಯಾಕೆ ಸಾರಿಗೆ ನೌಕರರು CM ಮನೆ ಮುಂದೆ ಧರಣಿ ನಡೆಸಲು ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತೀನಿ ನೋಡಿ. ಬೇಡಿಕೆಗಳ ಈಡೇರಿಕೆಗಾಗಿ ಸಾರಿಗೆ ನೌಕರರು ಮತ್ತೆ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು. ಏಪ್ರಿಲ್ 15ರಂದು CM ನಿವಾಸದ ಮುಂದೆ ಧರಣಿ ನಡೆಸಲು ನಿರ್ಧಾರ ಆದರೆ ಮಾಡಿದ್ದಾರೆ. ಡಿಸೆಂಬರ್ 31ರಂದು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಮುಷ್ಕರಕ್ಕಾದರೆ ಮುಂದಾಗಿರುವಂಥದ್ದು. ಈ ವೇಳೆ ನೌಕರರ ಬೇಡಿಕೆ ಈಡೇರಿಸುವುದಾಗಿ CM ಸಿದ್ದರಾಮಯ್ಯ ಭರವಸೆ ನೀಡಿದ್ದರು. ಆದರೆ ಸಂಕ್ರಾಂತಿ ಹಬ್ಬದ ಬಳಿಕ ಕರೆದು ಸಭೆ ನಡೆಸುವುದಾಗಾದರೆ ಮೊದಲು ಭರವಸೆ ಕೊಟ್ಟಿದ್ರು CM ಸಿದ್ದರಾಮಯ್ಯ ಅವರು. ಆದರೆ ಈಗಾಗಲೇ ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆ ಮಾಡಲಾಗಿದೆ. ಆದರೆ ಕೊಟ್ಟ ಮಾತಿನಂತೆ ನೌಕರರ ಜೊತೆಗೆ CM ಸಿದ್ದರಾಮಯ್ಯ ನೌಕರರ ಜೊತೆ ಸಭೆನೇ ಕರೆದಿಲ್ಲ. 2 ತಿಂಗಳು ಕಳೆದರೂ ನೌಕರರನ್ನು ಮಾತುಕತೆಗೆ ಕರೆಯದ ಹಿನ್ನೆಲೆಯಲ್ಲಿ ಏಪ್ರಿಲ್ 15ರ ಬೆಳಗ್ಗೆ 11ರಿಂದ ಸಂಜೆ 5 ಗಂಟೆವರೆಗೆ CM ಸಿದ್ದರಾಮಯ್ಯ ನಿವಾಸದ ಮುಂದೆ ಧರಣಿ ಸತ್ಯಾಗ್ರಹಕ್ಕೆ ನೌಕರರು ಮುಂದಾಗಿರುವಂಥದ್ದು. ಸ್ನೇಹಿತರ ನೋಡಿ, ಯಾಕೆ ಈ ಒಂದು ಸಮಸ್ಯೆಗಳೆಲ್ಲ ಆಗ್ತಿದೆ ಅಂತ ನೀವು ಕೇಳೋದಾದ್ರೆ ಎಲ್ಲರೂ ಹೇಳುವಂಥದ್ದು ಒಂದೇ, ಈ ಒಂದು ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳಿಂದನೇ ಈ ರೀತಿಯಾಗಿ ಆಗ್ತಿದೆ ಅನ್ನುವಂಥದ್ದನ್ನೇ ಪ್ರತಿಯೊಬ್ಬರು ಹೇಳುವಂಥದ್ದು ಸ್ನೇಹಿತರೆ. ನಿಮಗೂ ಗೊತ್ತಿದೆ, ರಾಜ್ಯ ಕೂಡ ಅಭಿವೃದ್ಧಿ ಆಗ್ತಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿರ್ತಾರೆ. ಇನ್ನು ಕೆಲವರು ಬಡವರಿಗಂತೂ ತುಂಬಾ ಹೆಲ್ಪ್ ಆಗ್ತಿದೆ ಈ ಒಂದು ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳಂತ ಹೇಳ್ತಿದ್ದಾರೆ. ಈಗ ನೀವು ಪ್ರತಿಯೊಬ್ಬರು ವಿಡಿಯೋ ನೋಡ್ತಿದ್ರಲ್ಲ, ನಿಮ್ಮ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ, ಈ ಒಂದು ಏನು ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳಿದೆ ಮತ್ತು ಈ ಒಂದು ಫ್ರೀ ಬಸ್ ಯೋಜನೆ ಏನಿದೆ ಇವು ಬಂದಾಗಬೇಕಾ, ಇಲ್ಲ ಈಗ ಯಥಾಸ್ಥಿತಿಯಾಗಿ ಯಾವ ರೀತಿಯಾಗಿ ಮುಂದುವರಿತಿದೆ ಅದೇ ರೀತಿಯಾಗಿ ಮುಂದುವರಿಬೇಕಾ ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.